ಮಂಡ್ಯ ಮದ್ದೂರಿನ ಅಭಿವೃದ್ಧಿ ಕಾಮಗಾರಿಗಳು ತಮ್ಮ ಕನಸಿನ ಕೂಸೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೊಂಡಿದ್ದು, ಈ ಸಂಬಂಧ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಅವರ ಸವಾಲು ಸ್ವೀಕರಿಸಿದ್ದೇವೆ. ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿ ಪತ್ರಕರ್ತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಎಂದು ಕಾಂಗ್ರೆಸ್ ಕಿಸಾನ್ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಶಾಸಕ ಕೆಎಂ ಉದಯ್ ಅವರು ಮದ್ದೂರು ತಾಲೂಕಿಗೆ 1200 ಕೋಟಿ ರುಗಳ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಆರಂಭಿಸಿದ್ದು, ಇನ್ನೂ 900 ಕೋಟಿ ಅನುದಾನದ ಪ್ರಸ್ತಾವನೆ ಅನುಮೋದನೆಯ ಹಂತದಲ್ಲಿದೆ ಎಂದರು. 484 ಕೋಟಿ ವೆಚ್ಚದ ನಾಲೆ ಆಧುನಿಕೀಕರಣ, 187 ಕೋಟಿ ರು ವೆಚ್ಚದ ವಿದ್ಯುತ್ ವಿತರಣಾ ಕೇಂದ್ರದ ಕಾಮಗಾರಿಗಳು ನನ್ನದು ಎಂದು ಸಚಿವರು ಹೇಳಿದ್ದಾರೆ. ಈ ಸಂಬಂಧ ಉದಯ್ ಅವರು ಮಂಜೂರಾತಿ ಪತ್ರ ಪಡೆದಿದ್ದಾರೆ. ಈಗ ಯಾರಿಗೆ ನಾಚಿಕೆಯಾಗಬೇಕು ಎಂದು ಪ್ರಶ್ನಿಸಿದರು. ಕೆಎಂ ದೊಡ್ಡಿಯಿಂದ ಮದ್ದೂರು ನಗರಕ್ಕೆ ಕುಡಿಯುವ ನೀರೊದಗಿಸುವ ಕಾಮಗಾರಿಗೆ ಅವರ ಅವಧಿಯ 2021ರಲ್ಲಿ 10 ಕೋಟಿ ಮಂಜೂರಾಗಿತ್ತು. ಅವರ ಅವಧಿಯಲ್ಲಿ ರಸ್ತೆ ಮೇಲೆ ಕಾಮಗಾರಿಯ ಪೈಪ್ ಹಾಕಿಸಿ 5 ಕೋಟಿ ರು ಗುತ್ತಿಗೆದಾರನ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಈಗ ಆ ಪೈಪ್ಗಳು ಕಳಪೆ ಎಂದು ವರದಿ ನೀಡಿದ್ದಾರೆ. ಈಗ 5 ಕೋಟಿ ನಷ್ಟಕ್ಕೆ ಹೊಣೆ ಯಾರೆಂದು ತಿರುಗೇಟು ನೀಡಿದರು. ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಡಿಸಿ ತಮ್ಮಣ್ಣವರು ತಮ್ಮ ಮೂಲಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡ್ತಾ ಮದ್ದೂರು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ, ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರ ವಿರುದ್ಧವಾಗಿ ಬಹಿರಂಗ ಚರ್ಚೆಗೆ ಒಂದು ಆಹ್ವಾನವನ್ನು ನೀಡಿದ್ದಾರೆ ಹಾಗೂ ಸವಾಲನ್ನು ಹಾಕಿದ್ದಾರೆ. ವಿಧಾನಸೌಧದ ಮುಂದೆ ನಾವು ಚರ್ಚೆಗೆ ಸಿದ್ಧ ಹಾಗೂ ಮಾಧ್ಯಮದ ಮೂಲಕ ನಾವು ಚರ್ಚೆಗೆ ಸಿದ್ಧ ಅನ್ನೋ ಒಂದು ಮಾತನ್ನು ಅವರು ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಹೇಳಿದ್ದಾರೆ. ನಾವು ಕೂಡ ನಿಮ್ಮ ಮೂಲಕನೇ ಅವರಿಗೆ ಬಹಿರಂಗ ಚರ್ಚೆಗೆ ಹಾಗೂ ಬಹಿರಂಗ ಸವಾಲಿಗೆ ಸಿದ್ಧವಾಗಿ ನಾವು ಸ್ವೀಕಾರ ಮಾಡ್ತೀವಿ. ನೀವು ಕರೆದಂಥ ಸ್ಥಳದಲ್ಲಿ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಚರ್ಚೆಗೆ ಬರ್ತೀವಿ ಅನ್ನೋ ಒಂದು ಸವಾಲನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾವು ಸ್ವೀಕಾರ ಮಾಡಿ, ಅವರು ಏನು ನಮ್ಮ ಮದ್ದೂರು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಶಾಸಕರ ವಿರುದ್ಧವಾಗಿ ಏನು ಪ್ರಸ್ತಾಪ ಮಾಡಿದ್ದಾರೆ, ಕೆಲವು ವಿಚಾರಗಳನ್ನ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಕಿಅಂಶಗಳನ್ನು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆಪಡ್ತೀನಿ. 484 ಕೋಟಿ ನಾಲೆಗಳ ಅಭಿವೃದ್ಧಿಗೆ ನಾನು ಅನುದಾನವನ್ನು ತಂದಿದ್ದೀನಿ. 187 ಕೋಟಿಗೆ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ನಾನು ಅನುದಾನವನ್ನು ಮಂಜೂರು ಮಾಡಿಸ್ಕೊಂಡ್ಬಂದಿದ್ದೇನೆ. ನಾನು ತಂದಿರುವಂಥ ಅನುದಾನವನ್ನು ತಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗಿಲ್ವೇ ಅನ್ನೋ ಒಂದು ಪ್ರಶ್ನೆನ ನಿಮ್ಮ ಮೂಲಕ ಅವರು ಮುಂದೆ ಇಟ್ಟಿದ್ದಾರೆ. ಇವತ್ತಿನ ದಿವಸ ವಿದ್ಯುತ್ ವಿತರಣಾ ಕೇಂದ್ರದ ಮಂಜೂರಾತಿ ಆಗಿರೋದು ಜನವರಿ 2024ರಲ್ಲಿ ಮಾತ್ರ. ಆಗ 2023ರಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾಗಿ ಉದಯರವರು ಆಯ್ಕೆಯಾದ 1 ವರ್ಷದ ಅಂತರದಲ್ಲಿ ಅದು ಮಂಜೂರಾಗಿರೋದು. ತಮ್ಮಣ್ಣವರು ಅದು ಮಂಜೂರಾಗಿರೋದಕ್ಕೆ ನಿಮಗಾಗಲೇ ದಾಖಲೆಗಳನ್ನು ನೀಡಿದ್ದೀವಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮೈಶುಡೆಲ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಅವರು ಶಾಸಕ ಉದಯ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಸಂವಿಧಾನಿಕ ಹುದ್ದೆಯಲ್ಲಿರುವವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದರು. ನಾವು ಕರೆಕ್ಟಾಗಿದ್ದೀವಿ. ಇಂಜಿನಿಯರ್ ಡಿಪಾರ್ಟ್ಮೆಂಟು, ನೀವು ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವುದೇ ಸರ್ಕಾರಿ ಕೆಲಸ ಈ ರೀತಿ ಕೆರೆ ಉಳೆತ್ತಕ್ಕಂಥ ಸಂದರ್ಭದಲ್ಲಿ ಲೀಡು ಲಿಫ್ಟು ಬರಲ್ಲ. ಲೀಡು ಲಿಫ್ಟು ಅಂದರೆ ತಗೊಂಡು ಹೋದಂಥ ಮಣ್ಣನ್ನು ತಗೊಳ್ಳೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ವಾಲಂಟ್ರೀಸು ತುಂಬ ಬಂದ್ಬಿಡ್ತಾರೆ. ವಾಲಂಟ್ರೀಸ್ ಬಂದು ಅವರೇ ವೆಹಿಕಲ್ ತಗೊಬಂದು ಅವ್ರ ಗದ್ದೆಗೋ ಅಥವಾ ಅವ್ರ ಮನೆಗೋ ಅವ್ರು ಮತ್ತೊಂದ್ಕೋ ಮಗದೊಂದ್ಕೋ ಹೊಡ್ಕೋತಾರೆ. ಅದಕ್ಕೆ ಒಣೆ ನೀರಿಗೆ ದೊಣೆ ನಾಯಕನಪ್ಪನ ಹೆಂಗೆ ಯಾರು ಬೇಕಲ್ಲ ಇವರು ಹೋಗಿ ನಿಲ್ಸ್ಕೋಬೋದು, ಗಾಡಿನ ಇವರು ತುಂಬ್ಕೋಬೋದು, ಅದು ಕಾಮನ್ನು. ಎಲ್ಲೇ ಕೆರೆ ಉಳೆತ್ತಬೇಕಾದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ವೆಚ್ಚದಲ್ಲಿ ಹೆಚ್ಚು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತದೆ, ಎಸ್ಟಿಮೇಟ್ ಮಾಡಾಗಲೇ ಇಂಜಿನಿಯರ್ ಡಿಪಾರ್ಟ್ಮೆಂಟು ಕನ್ಸರ್ನ್ ರೆಪ್ರೆಸೆಂಟೇಟಿವ್ ಹತ್ರ ಸರ್ ಈ ಥರ ಡಿಮ್ಯಾಂಡ್ ಇರ್ತದೆ, ಇಲ್ಲಿರ್ತಕ್ಕಂಥ ಮರಳೋ ಮಣ್ಣಿಗೋ ಅವ್ರ ಗದ್ದೆ ಮತ್ತೊಂದು ಕೊಡ್ಕೋತಾರೆ, ಇದು ಸರ್ಕಾರದಿಂದ ಹಣ ಉಳಿತದೆ, ಇದ್ರ ಇನ್ನೂ ಅಷ್ಟು ಕೆಲಸ ಮಾಡ್ಬೋದು ಅಂದ್ಬಿಟ್ಟು ಅದನ್ನು ಎಸ್ಟಿಮೇಟ್ಗೆ ಸೇರಿಸಲ್ಲ. ಅದು ಭಾಳ ಕಾಂಪಿಟೇಷನಲ್ಲಿ ಸುತ್ತ ಇರ್ತಕ್ಕಂಥ ಬಾಡಿಗೆ ವೆಹಿಕಲ್ಗಳಿರಲಿ, ಎಷ್ಟು ಓನರ್ ಇರ್ತಾರೆ ಟ್ಯಾಕ್ಟ್ರ್ ಓನರ್ಸು, ಅವರೆಲ್ಲರೂ ಕೂಡ ಲಿಫ್ಟ್ ಮಾಡ್ಕೋತಾರೆ. ಅದಕ್ಕೆ ಯಾವುದೇ ರೀತಿಯಾದ ಅಡ್ಡಿಲ್ಲ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್, ಹರೀಶ್, ಚಲುವರಾಜು, ರಾಮಕೃಷ್ಣ ಇತರರಿದ್ದರು.